ವಿಡಿಯೋನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗೆ ನಮಸ್ಕಾರ. ಇವತ್ತಿನ ನೇರವಾಗಿ ನಾವು ಇಂಟರ್ವ್ಯೂ ಬಿಟ್ಟಿದ್ದೀವಿ. ಟೈಪ್ 5 ಲೆಟರ್ ಸೀರೀಸ್ ಓಕೆ ಸ್ನೇಹಿತರೆ. ಟೈಪ್ 5 ಲೆಟರ್ ಸೀರೀಸ್. ಕ್ವಶನ್ಸ್ ಹೇಗಿರ್ತವೆ ನೋಡಿ. ಎ ಬಿ ಎ ಬಿ ಎ ಡಿ ಎ ಬಿ ಎ ಬಿ. ಎಕ್ಸಾಂಪಲ್ ನಂಬರ್ 1. ಎಕ್ಸಾಂಪಲ್ ನಂಬರ್ 1 ಎ ಬಿ. ಆಪ್ಷನ್ಸ್ ಎ ಬಿ ಸಿ ಡಿ. ಎ ಎ ಎ ಎ ಬಿ 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 ಎ ಬಿ ಎ ಬಿ ಬಿ ಎ ಬಿ ಎ ಈ ಥರ ಇರ್ತಾನೆ. ಸೊ ಡ್ಯಾಶ್ ಕೊಟ್ಟಿರ್ತಾನೆ. ಈ ಥರ ಡ್ಯಾಶ್ ಇರುತ್ತೆ. ಈಗ ನಾವು ಈ ಕೊಟ್ಟಿರ್ತಕ್ಕಂಥ ಟೈಪ್ 1 ನಲ್ಲಿ ದಿಸ್ ಇಸ್ ಸೈಕ್ಲಿಕ್ ಸೀರೀಸ್. ರಿಕಾರ್ಡ್ ಸೈಕ್ಲಿಕ್ ಸೀರೀಸ್ ಬೇಸ್ ಮೇಲೆ ಫ್ರೇಮ್ ದ ಕ್ವಶನ್ಸ್. ದೇ ಆರ್ ಕ್ವಶನ್ ದ ಫ್ರೇಮ್ ಆನ್ ದ ಬೇಸಿಸ್ ಆಫ್ ಸೈಕ್ಲಿಕ್ ಸೀರೀಸ್ ಅಂತ ಕರಿತೀವಿ. ಆ ಬೇಸ್ ಮೇಲೆ ತಗೊಳ್ತಾನೆ. ಆ ಬೇಸ್ ಮೇಲೆ ವೇರಿಯೇಬಲ್ಸ್ ಇಂಗ್ಲಿಷ್ ಆಲ್ಫಾಬೆಟ್ ಲೆಟರ್ಸ್ ಏನು 26 ಲೆಟರ್ಸ್ ಇದಾವೆ. 26 ಲೆಟರ್ಸ್ ಅಲ್ಲಿ ಸ್ಮಾಲ್ ಲೆಟರ್ಸ್ ತೆಗೆದುಕೊಂಡು. ಎಕ್ಸಾಂಪಲ್ ನೋಟ್ 1 ಸ್ನೇಹಿತರೆ. ನೋಟ್ 1 ದೇ ಆರ್ ಟೇಕಿಂಗ್ ಇನ್ ದಿಸ್ ಪ್ರಾಬ್ಲಮ್ ಇಂಗ್ಲಿಷ್ ಆಲ್ಫಾಬೆಟ್ 26 ಲೆಟರ್. ದೇ ಆರ್ ಸ್ಮಾಲ್ ಲೆಟರ್ಸ್. ಪಾಯಿಂಟ್ ನಂಬರ್ 1 ಸ್ಮಾಲ್ ಲೆಟರ್ಸ್ ಅಂತ ತಗೊಂಡಿರ್ತಾನೆ. ಪಾಯಿಂಟ್ ನಂಬರ್ 2 ಕ್ವಶನ್ ಫ್ರೇಮ್ ಆನ್ ದ ಬೇಸಿಸ್ ಆಫ್ ಸರ್ಕಲ್ ಆಫ್ ಸೈಕ್ಲಿಕ್ ಆರ್ಡರ್ ತಗೊಂಡಿರ್ತಾನೆ. ನೋಡಿ ಈ ತರ ತಗೊಂಡಿರ್ತಾನೆ ಸೈಕ್ಲಿಕ್ ಆರ್ಡರ್. ಆಪ್ಷನ್ 3 ದಟ್ ಆರ್ಡರ್ ಶುಡ್ ಬಿ ಇನ್ ದ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್. ಸೊ ಆ ಸೈಕ್ಲಿಕ್ ಆರ್ಡರ್ ಅನ್ನ ಅವನು ಡೈರೆಕ್ಷನ್ ಬೇಸ್ ತಗೊಂಡಿರ್ತಾನೆ. ಡೈರೆಕ್ಷನ್ ಬೇಸ್. ದಟ್ ಡೈರೆಕ್ಷನ್ಸ್ ಆರ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್. ನಂಬರ್ 4 ನೋಟ್ 4 clockwise or anti-clockwise. Variables are option 5. Variables are A, B, C, etc. like this. ಸ್ನೇಹಿತರೆ, ಹೀಗೆ ಈ ನೋಟ್ ಅನ್ನು ನೀವು ಗಮನಿಸ್ಕೊಂಡ್ರೆ ದಟ್ ಈಸ್ ವೆರಿ ಈಸಿ ಟು ಸಾಲ್ವ್ ಎನಿ ಟೈಪ್ ಆಫ್ ದಿಸ್ ಕ್ವಶನ್ಸ್. ಸ್ನೇಹಿತರೆ, ನೋಟ್ 1 ಒಂದು ಸೈಡ್ ನಾನು ರಿಪಿಟೇಷನ್ ಮಾಡ್ತೀನಿ. ನೋಟ್ 1 ಇನ್ ದಿಸ್ ಕ್ವಶನ್ಸ್ ದೇ ಆರ್ ಯೂಸಿಂಗ್ ಇಂಗ್ಲಿಷ್ ಆಲ್ಫಾಬೆಟ್ 26 letters, any 26 letters. All those letters are small letters. Point number 1. What is note number 1? Note number 2. Actually, this is cyclic order letter series, but they are on the basis of cyclic order or circle base. All such type of circles are on the basis of direction. Direction base ಮೇಲೆ ಇರ್ತದೆ. So direction base ಮೇಲೆ they are framing the questions. Fourth one, such type of directions are clockwise or anti-clockwise. This is clockwise direction. Another one, this is anti-clockwise direction. Anti-clockwise direction. So clockwise direction or anti-clockwise directions. Then alphabet letters are usually they are using A, B, C, D, etc. etc. So ಈ ಎಕ್ಸಾಂಪಲ್ ಅನ್ನ ಅಥವಾ ಈ ನೋಟ್ ಅನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ವೆರಿ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಈ ತರ ಇದ್ದಾಗ ನಾನು ಈಗಾಗಲೇ ಹೇಳಿದೆ ಸೈಕ್ಲಿಕ್ ಆರ್ಡರ್ ಬೇಸ್ ಆಫ್ ಲೆಟರ್ ಸೀರೀಸ್ ಅಂತ ಹೇಳಿದೆ. ಸೊ ಡ್ರಾ ದ ಸರ್ಕಲ್. ಸೊ ಡ್ರಾ ದ ಸರ್ಕಲ್ ಅಂದ್ರೆ ಲೆಟರ್ಸ್ ನೋಡಿ ಅಬ್ಸರ್ವ್ ಮಾಡಿ. ಎ ಬಿ ಬಿ ಎ ಬಿ ಎ ಬಿ ತರ ಇದೆ. ಸೊ ಹಾಗಾಗಿ ಕ್ಲಾಕ್ ವೈಸ್ ಡೈರೆಕ್ಷನ್. ಫಸ್ಟ್ ಮಾರ್ಕ್ ಇಸ್ ಕಾರ್ಡ್ ಆಸ್ ಎ ಅಂಡ್ ಸೆಕೆಂಡ್ ಮಾರ್ಕ್ ಇಸ್ ಕಾರ್ಡ್ ಆಸ್ ಎ ಬಿ. ಎ ಬಿ ನೋಡಿ ಎ ಬಿ. ಒಂದ್ ಸೆಕೆಂಡ್ ಎ ಬಿ. ಒಂದ್ ಸೆಕೆಂಡ್ ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ ಲೈಕ್ ದಿಸ್. ಸೊ ಇದ್ರ ಹೀಗೆ ಈ ತರ ಕ್ಲಾಕ್ ವೈಸ್ ಡೈರೆಕ್ಷನ್ ಇರ್ಬೇಕಾದ್ರೆ ಸೊ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಮಾರ್ಕ್ ಮಾಡ್ಕೊಳ್ಳಿ. ದಿಸ್ ಇಸ್ ಎ, ದಿಸ್ ಆರ್ ಮಾರ್ಕ್ ಇಸ್ ಬಿ. because we mark two arrow marks because they are using only two
variables. That variables are A and B. That's why ಈಗ ನೀವು ಹೇಗೆ ಲೆಕ್ಕ ಪ್ರಾಕ್ಟೀಸ್ ಮಾಡ್ತೀರಪ್ಪ ಅಂದರೆ ಫಸ್ಟ್ ಯು put the option A variables in dash position or dash place. A, like this. Check AB, 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 AB. That means AB, once again AB, once again AB. So cyclic orders are AB, 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 AB. That's why option A is correct. ಈ ತರ ಪ್ರಾಕ್ಟೀಸ್ ಮಾಡಬೇಕು. ಸಪೋಸ್ ಇಲ್ಲಿ ಎ ಬಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಹೋಗ್ಬೇಕು. ಆಪ್ಷನ್ ಬಿ ಹೋದಾಗ ಎ ಬಿ ಬಿ ಅಂಡ್ ದೆನ್ ಬಿ ಎ ಬಿ ನೋಡಿ ಎ 3 B's ಓಕೆ, ಎ 3 B's ಓಕೆ. ಒನ್ಸ್ ಅಗೇನ್ ಇಲ್ಲಿ ಬಿ ಎ. ದಟ್ಸ್ ವೈ ಡೋಂಟ್ ಕನ್ಸಿಡರ್ ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. ಆಪ್ಷನ್ ಎ ಇಸ್ ಆನ್ಸರ್. ನೋಡಿ ಎ ಬಿ ಆಯಿತು, ಬಿ ಓಕೆ, ಎ ಬಿ ಓಕೆ, ಹಿಯರ್ ಬಿ ಆಗ್ತದೆ. ಸೊ ನೆಕ್ಸ್ಟ್ ಬಿ ದಟ್ಸ್ ವೈ 2 B's are there, but here there is no A. That's why answer B is not the correct answer. Same way, test option C of variables A B. Once again A B आइए, A B बस A B okay, here A B 3 B's are there. That's why this is not correct answer. The same way, put the option D variables in dash. So any relationship, check any relationship is there. Suppose relationship is not there, rule is not there. That's why we reject D is not answer. That's why option A is correct answer. Option A is correct answer because this cyclic order should be A B likewise. So A B ಇರೋದ್ರಿಂದ ನಾವು ಆಪ್ಷನ್ ಅನ್ನ ಎ ತಗೊಳ್ತೀವಿ. ಸೊ ಇದೇ ತರ ಸ್ನೇಹಿತರೆ ಎ ಬಿ ಸಿ ತಗೊಳ್ತಾ ಹೋಗ್ತಾನೆ, 3 ವೇರಿಯೇಬಲ್ ತಗೊಳ್ತಾ ಹೋಗ್ತಾನೆ, ಅಥವಾ XYZ ತಗೊಳ್ತಾನೆ, PQR ತಗೊಳ್ತಾ ಹೋಗ್ತಾನೆ. ನೋಡ್ಕೊಳ್ತಾ ಹೋಗೋಣ. ಎಕ್ಸಾಂಪಲ್ ನಂಬರ್ 2. A B C like this. Options are A C A B B A C check ಮಾಡ್ಕೊಳ್ಳಿ. Here they are using 3 variables. Or you should draw the circle and mark 3 marks in circumference of the circle. So okay, one is A, second one is B, second one is C. ಈಗ ಚೆಕ್ ಮಾಡ್ಕೊಳ್ತಾ ಹೋಗ್ರಿ. ಎ ಬಿ ಸಿ, ನೆಕ್ಸ್ಟ್ ಎ ಬಿ ಸಿ, ನೆಕ್ಸ್ಟ್ ಎ ಬಿ ಸಿ, ನೆಕ್ಸ್ಟ್ ಎ ಬಿ ಸಿ. ನೋಡಿ, ಹಾಗಾಗಿ ಎ ಸಿ ಸಿ ಇಸ್ ದ ಆನ್ಸರ್. ಎ ಸಿ ಸಿ ಇಸ್ ದ ಆನ್ಸರ್ ಬಿಕಾಸ್ cyclic order is A B C like this. ಸೊ ಇದ್ರೆ ಈಗ ಬಹಳ ಸುಲಭ ಆಗೋದು. ಬಟ್ ನೀವು ಅಕಸ್ಮಾತ್ ಚೆಕ್ ಮಾಡ್ಕೊಳ್ಳಿ. ಪುಟ್ ದ ಆಪ್ಷನ್ ಬಿ ವೇರಿಯೇಬಲ್ಸ್ ಇನ್ 3 dashes and also put the C variables in 3 dashes and put the 3 D options in 3 dashes. Check whether it is correct or not. Any rule is there, any studies are there. If not, any studies not there, you decide option A is correct answer. So, any studies ಇರಲಿಲ್ಲ ಅಂತ ಹೇಳುವಾಗ ನೀವು ಆಪ್ಷನ್ ಸಿ ಅನ್ನ ಆನ್ಸರ್ ಆಗಿ ತೆಗೆದುಕೋಬೇಕಾಗುತ್ತೆ. ದಿಸ್ ಇಸ್ 3 ವೇರಿಯೇಬಲ್ ಸೈಕ್ಲಿಕ್ ಆರ್ಡರ್ ಅಂತ ಕರಿತೀವಿ. ಸೊ ಸೈಡ್ ಇದೇ ತರ. ಸೊ ಇನ್ನೊಂದು ರೀತಿ ಇರುತ್ತೆ. ಇನ್ನೊಂದು ರೀತಿಗೆ ಯಾವುದು ಅಂತ ನೋಡ್ಕೊಳ್ಳೋಂತೆ. ಎ ಬಿ ಸಿ ಬಿ ಸಿ ಎ ಸಿ ಎ ಬಿ, ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಲೈಕ್ ದಿಸ್.
ಸಿ ಎ ಬಿ ಸಿ ಸಿ ಬಿ 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 ಸಿ ಬಿ ಸಿ ಸಿ ಎ ಸಿ ಎ ಲೈಕ್ ದಿಸ್. ಇವಾಗ ವೇರಿಯಬಲ್ ಅನ್ಕೊಳ್ಳಿ. they are using there are 3 variables. We mark 3 arrow mark on circumference of the circle. First arrow mark is A, second arrow mark is B, third arrow mark is C. ಈಗ A ಆದ್ಮೇಲೆ B and then C. Next, one circle is completed. A, B, C. One circle is completed. Again start B from B. B, C, A. B, C, A. Next, A, B, C. B, C, A. Next, start from C. C, A, B. C, A, B. Next, start from A. A, B, C. Next, start from B. B, C, A. Okay, next, C, A, B. Like this. Therefore, answers are C, A, B, C. C, A, B, C. ಸ್ನೇಹಿತರೆ, ಹೀಗೆ ಒಂದು ರಿವರ್ಸ್ ಆರ್ಡರ್ ಬೇಕಾದ್ರೆ ಕೊಡ್ಬೋದು. ಈಗ ಬೇಕಾದ್ರೆ ಕೊಡ್ಬೋದು, ರಿವರ್ಸ್ ಆರ್ಡರ್ ಬೇಕಾದ್ರೆ ಕೊಡ್ಬೋದು, ಕ್ಲಾಕ್ ವೈಸ್ ಬೇಕಾದ್ರೆ ಕೊಡ್ಬೋದು, ಆಂಟಿ ಕ್ಲಾಕ್ ವೈಸ್ ಕೊಡ್ಬೋದು, ಯಾವುದೇ ಡೈರೆಕ್ಷನ್ಸ್ ಬೇಕಾದ್ರೆ ಇರ್ಬೋದು. ಬಟ್ ದೇ ಆರ್ ಆನ್ ದ ಬೇಸಿಸ್ ಆಫ್ cyclic order basis. Letters are very easy. Such type of letter series are very easy. That's why don't need such type of questions in your examination. You must practice in your home. Then only very easy to solve the questions in your examination. ಸ್ನೇಹಿತರೆ, ಇದು ಸಂಕ್ಷಿಪ್ತವಾದ ಒಂದು ಸಣ್ಣ ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಇನ್ನೊಂದು ಕಾನ್ಸೆಪ್ಟ್ ಕಂಡು ನಿಮಗೆ ವಿಸ್ತೃತವಾಗಿ ಕ್ವಶನ್ ಪೇಪರ್ ಬೇಸ್ ಮೇಲೆ ತಿಳಿಸಲಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಕಾಯ್ತಾ ಇದ್ದೀನಿ.